ಪರ್ವತಾರೋಹಿ ಪ್ರವೀಣ್ ಸೇಫ್ ಆಗಿದ್ದಾರೆ. ಪುಟ್ಟೇನಹಳ್ಳಿ ನಿವಾಸಿ ಪ್ರವೀಣ್ ಏಪ್ರಿಲ್ 3ರಂದು ನೇಪಾಳಕ್ಕೆ ತೆರಳಿದ್ರು. ಕಳೆದ ಬುಧವಾರ ಕುಟುಂಬಸ್ಥರ ಜೊತೆ ಮಾತನಾಡಿದ ಪ್ರವೀಣ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಇವತ್ತು ವೈರ್ಲೆಸ್ ಮೂಲಕ ಬೇಸ್ ಕ್ಯಾಂಪ್ ಅನ್ನ ಸಂಪರ್ಕ ಮಾಡಿದಾಗ ಮತ್ತೊಬ್ಬ ಪರ್ವತಾರೋಹಿ ಜೊತೆ ಪ್ರವೀಣ್ ಕ್ಯಾಂಪ್ 1 ಅನ್ನ ತಲುಪಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಮೌಂಟ್ ಎವರೆಸ್ಟ್ ಏರುವ ವಿಶ್ವಮಟ್ಟದ ಪ್ರದರ್ಶನದಲ್ಲಿ ಭಾಗವಹಿಸಿದ ಏಕೈಕ ಸಾಹಸಿಗ ಪ್ರವೀಣ್. ವಿಶ್ವದ ಇತರೆ ಬೇರೆ ಬೇರೆ ದೇಶಗಳಿಂದ ಭಾಗವಹಿಸಿದ್ದ ತಂಡದಲ್ಲಿ ಪ್ರವೀಣ್ ಭಾರತದಿಂದ ಪ್ರತಿನಿಧಿಸಿದ್ರು. ಇದೀಗ ಅವರು ಸೇಫ್ ಆಗಿದ್ದಾರೆ ಅನ್ನುವ ಮಾಹಿತಿಗಳು ಲಭ್ಯವಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಶಾಂತ್ ನಾಥ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ ನಾಥ್, ನಿನ್ನೆಯಷ್ಟೇ ಮಹಾ ಭೂಕಂಪನ ಆಗಿರುವಂತದ್ದು, ಇವತ್ತು ಮತ್ತೆ ಈ ಒಂದು ಭೂಕಂಪ ಆಗಿರುವ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹಾಗೇನೆ ಯಾವ ರೀತಿಯಾಗಿ ಭಾರತೀಯರನ್ನ ಸುರಕ್ಷಿತವಾಗಿ ವಾಪಸ್ ಕರೆತರಲಾಗ್ತಾ ಇದೆ, ಇವೆದ್ರ ಬಗ್ಗೆ ಡೀಟೇಲ್ಸ್ ಏನಿದೆ? ನವಿತಾ, ನಿನ್ನೆ ಭೂಕಂಪನವಾದ ನಂತರವೇ ತಕ್ಷಣ ಪ್ರಧಾನಮಂತ್ರಿ ಉನ್ನತ ಮಟ್ಟದ ಸಭೆಯನ್ನ ಕರೆದು ಸಂಜೆ ಸಿ ಗ್ಲೋಬ್ ಮಾಸ್ಟರ್ ಮತ್ತು ಸಿ ಹರ್ಕ್ಯುಲಸ್ 2 ವಿಮಾನಗಳನ್ನ ಕಾಠ್ಮಂಡುಗೆ ಕಳಿಸಿದ್ರು. NDRF ನ ತಂಡ ಕೂಡ ಈಗಾಗಲೇ ನೇಪಾಳವನ್ನ ತಲುಪಿ ಅಲ್ಲಿ ಪರಿಹಾರ ಕಾರ್ಯಾಚರಣೆಯನ್ನ ಆರಂಭಿಸಿದೆ. ನಿನ್ನೆ ಸಂಜೆಯಿಂದ ಒಟ್ಟು 5 ವಿಮಾನಗಳು ಭಾರತೀಯರನ್ನ ಹೊತ್ತುಕೊಂಡು ಮರಳಿ ನವದೆಹಲಿಗೆ ಬಂದಿವೆ. ಬಹುತೇಕ ಕರ್ನಾಟಕದ 96 ಜನರ ತಂಡ ಕೂಡ ಈಗಾಗಲೇ ದೆಹಲಿಯ ಕರ್ನಾಟಕ ಭವನವನ್ನ ತಲುಪಿದೆ. ಸಂಜೆಯ ನಂತರ ಅವರನ್ನ ಬೆಂಗಳೂರಿಗೆ ವಾಪಸ್ ಕಳಿಸಲಾಗುತ್ತೆ. ಆಪರೇಷನ್ ಮೈತ್ರಿ ಹೆಸರಿನಲ್ಲಿ ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಸೇನೆಯ ಜಂಟಿ ಕಾರ್ಯಾಚರಣೆ ನೇಪಾಳದಲ್ಲಿ ಆರಂಭವಾಗಿದೆ. ಚೀನಾ ಮತ್ತು ಅಮೆರಿಕ 2 ದೇಶಗಳು ಕೂಡ ಸಾಕಷ್ಟು ನೆರವನ್ನ ನೇಪಾಳಕ್ಕೆ ಕಳಿಸ್ಕೊಡ್ತಾ ಇವೆ. ಜಪಾನದ ವಿಶೇಷ ಒಂದು ತಂಡ ಕೂಡ ನೇಪಾಳಕ್ಕೆ ಬಂದಿಳಿತಾ ಇದೆ. ಯಾಕಂದ್ರೆ ಭೂಕಂಪಗ್ರಸ್ತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಾಚರಣೆಯ ವಿಶೇಷ ಅನುಭವ ಕೂಡ ಜಪಾನ್ನ ತಂಡಕ್ಕಿದೆ. ಪ್ರಮುಖವಾಗಿ ಅಲ್ಲಿ ತಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಶುದ್ಧ ಕುಡಿಯುವ ನೀರು, ಆಹಾರದ ಪೊಟ್ಟಣಗಳು ಮತ್ತು ವೈದ್ಯಕೀಯ ಉಪಚಾರ, ಈ 3 ಸೇವೆಗಳನ್ನ ಆಪರೇಷನ್ ಮೈತ್ರಿ ಹೆಸರಿನಲ್ಲಿ ಭಾರತೀಯ ವಾಯುಸೇನೆಯ ತಂಡ ಕೂಡ ಅಲ್ಲಿಗೆ ಕಳಿಸ್ಕೊಡ್ಲಾಗಿದೆ. NDRF ನ ಜವಾನ್ರ ತಂಡ ಕೂಡ ಅಲ್ಲಿ ಪರಿಹಾರ ಕಾರ್ಯಾಚರಣೆಯನ್ನು ಆರಂಭಿಸ್ತಾ ಇದೆ. ಪ್ರಮುಖವಾಗಿ ಕಾಠ್ಮಂಡು ವ್ಯಾಲಿಯಲ್ಲಿ ಹೆಚ್ಚು ನಷ್ಟ ಆಗಿದೆ ಅಂತಕ್ಕಂಥದ್ದು ಪ್ರಾಥಮಿಕವಾಗಿರ್ತಕ್ಕಂಥ ಅಂದಾಜು. ಪೋಖ್ರಾದಲ್ಲಿ ಭೂಕಂಪನದ ಕೇಂದ್ರವಾಗಿದ್ರೂ ಕೂಡ ಪೋಖ್ರಾದಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ಹಾನಿ ಸಂಭವಿಸಿಲ್ಲ. ರಸ್ತೆಗಳು ಬಿರುಕು ಬಿಟ್ಟಿವೆ, ಕೆಲ ಹಳೆಯ ಕಟ್ಟಡಗಳು ಬಿದ್ದಿವೆ. ಆದ್ರೆ ಅತ್ಯಂತ ಹೆಚ್ಚು ಹಾನಿಗೊಳಗಾಗಿರ್ತಕ್ಕಂಥದ್ದು ನೇಪಾಳದ ರಾಜಧಾನಿ ಕಾಠ್ಮಂಡು ಜಿಲ್ಲೆ. ಅಲ್ಲಿ ಹೆಚ್ಚು ಪರಿಹಾರ ಕಾರ್ಯಾಚರಣೆ ನಡೆಸ್ತಕ್ಕಂಥ ಅಗತ್ಯ ಇದೆ.